ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪಾಪ ಅವ್ನು ಬಂದು ಹೊರಗಡೆ ನಿಂತ್ಕೊಂಡಿದ್ರು ಕೂಡ ಯಾರು ಏನನ್ನು ನಂಬ್ಕೊಳ್ದೆ ಅವನಿಗೆ ಬೈತಾ ಇರ್ತಾರೆ. ಆಗ ಏನೋ ಆಗಿದೆ ನಿನಗೆ, ಇವರೆಲ್ಲರೂ ಕೂಡ ನಿನ್ನ ಹೊರಗಡೆ ನಿಲ್ಲಿಸಿ ಇಷ್ಟೆಲ್ಲ ಡ್ರಾಮಾ ಆಡ್ತಾ ಇದ್ದಾರೆ, ಆದರೂ ನೀನು ಇಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಿಲ್ಲ, ನಿಂಗೆ ಸ್ವಲ್ಪ ಆದರೂ ನಾಚಿಕೆ ಆಗಲ್ವಾ, ಬಾ ತಂಡವ ಇಲ್ಲಿಂದ ಹೋಗೋಣ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಬಿಡಿ ಆಂಟಿ ನೀವು ನಮ್ಮ ಪಪ್ಪನ ಕೈನ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಮ್ಮ ಪ್ಲೀಸ್ ಅಮ್ಮ, ಪಪ್ಪ ತುಂಬ ಬದಲಾಗಿದ್ದಾರಮ್ಮ, ಅವ್ರಿಗೆ ನಮ್ಮ ಜೊತೆ ಇರೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಭಾಗ್ಯ ಏನು ಮಾತಾಡ್ದೆಲ್ಲ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಏಯ್ ಏನಾಗಿದೆ ನಿನಗೆ, ಸ್ವಲ್ಪ ಆದರೂ ಬುದ್ಧಿ ಇರಬೇಕು, ಎಲ್ಲರೂ ಜನ ನೋಡ್ತಾ ಇದ್ದಾರೆ, ಮೊದಲು ಇಲ್ಲಿಂದ ಇವ್ರನ್ನ ಹೋಗೋದಕ್ಕೆ ಹೇಳು ಅಂತ ಹೇಳಿದಾಗ ಇಲ್ಲಿ ಯಾರೂ ಬಿಟ್ಟೇ ಬಿದ್ದಿಲ್ಲ, ನಿಮ್ಮ ಮನೆ ಮುಂದೆ ನಿಂತ್ಕೊಳ್ಳೋದಕ್ಕೆ ನನ್ನ ಗಂಡನ ನಾನು ಕರ್ಕೊಂಡು ಹೋಗ್ತೀನಿ, ತಂಡ ಬಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಅಮ್ಮ ತಾಯಿ ಕರ್ಕೊಂಡೋಗು ಅಣ್ಣ, ನಿಮ್ಗೊಂದು ದೊಡ್ಡ ನಮಸ್ಕಾರ, ಹೋಗೋಣ ಮೊದಲು ಇಲ್ಲಿಂದ ಹೋಗೋಣ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆದರೂ ಅವ್ರು ಏನೂ ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಆಗ ತಾಂಡವ್ ಏನೋ ಆಗಿದೆ ನಿನಗೆ, ಇವರೆಲ್ಲರೂ ನಿನ್ನ ಹೇಗೆ ನೋಡ್ಕೋತಾ ಇದ್ದಾರೆ, ಇದಕ್ಕೆಲ್ಲ ಕಾರಣ ಆಗಿರೋದು ಈ ಭಾಗ್ಯ ಅಂತ ಹೇಳಿದಾಗ, ನೋಡು ಶ್ರೇಷ್ಠ ನಿನಗೆ ಕೋಪ ಇರೋದು ನನ್ನ ಮೇಲೆ ಮಾತ್ರ ತಿರ್ಸ್ಕೊ, ನಮ್ಮ ಮನೆಯವ್ರನ್ನ ಏನಾದರೂ ಅಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಈಗಾಗಲೇ ನಿನ್ನಿಂದ ನಾನು ಇವ್ರಿಗೆಲ್ರಿಗೂ ಕೂಡ ತುಂಬ ನೋವು ಕೊಟ್ಟಿದ್ದೇನೆ, ಇದನ್ನೆಲ್ಲ ಮತ್ತೆ ಮುಂದುವರ್ಸೋದಕ್ಕೆ ನನಗೆ ಇಷ್ಟ ಇಲ್ಲ, ಮೊದಲು ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ, ಓಹೋ ತುಂಬ ಚೆನ್ನಾಗಿ ನಾಡ್ಕಾಡ್ತಾ ಇದ್ದೀರಾ, ಇಷ್ಟು ದಿನ ನೀನೊಬ್ಬನೇ ಬಂದು ನನ್ನ ಸೊಸೆ ಮಾನ ಮರ್ಯಾದೆ ಎಲ್ಲನೂ ತೆಗೆದಿರೋದು ಸಾಕಾಗಿಲ್ಲ ನೋಡು, ಅದಕ್ಕೆ ಇವಳೊಂದು ಕರ್ಕೊಂಡು ಬಂದು ಇವಾಗ ಹೊಸ್ದಾಗೊಂದು ನಾಟಕ ಶುರು ಮಾಡ್ತಾ ಇದೆಯಾ ಅಲ್ವಾ ಅಂತ ಹೇಳಿದಾಗ, ಅಮ್ಮ ಇಲ್ಲಮ್ಮ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ ನೀನು, ಇವಳು ಇಲ್ಲಿಗೆ ಬರ್ತಾಳೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ, ಇವಳು ಇಲ್ಲಿಗೆ ಬರ್ತಾಳೆ ಅಂದರೆ ನಾನು ಬರ್ತಾನೆ ಇರಲಿಲ್ಲ ಅಮ್ಮ, ದೊಡ್ಡ ಡ್ರಾಮಾ ಮಾಡ್ತಾ ಇರೋದು ಇವಳು, ನನ್ನಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ, ಶ್ರೇಷ್ಠ ನೋಡು ಮೊದಲು ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ, ಏನೋ ಆಗಿದೆ ನಿನಗೆ, ಮೊದಲು ಇವ್ರನ್ನೆಲ್ಲರನ್ನೂ ಕಂಟ್ರೋಲ್ ಆಗ್ತಾ ಇರಲಿಲ್ಲ, ಇವಾಗ ನೋಡಿದ್ರೆ ಅವರೆಲ್ಲರೂ ಬೇಕು ಅಂತ ಹೇಳಿ ಇಷ್ಟೆಲ್ಲ ಅವಮಾನ ಮಾಡಿದ್ರು ಕೂಡ ಅವ್ರ ಜೊತೆನೇ ಇದೆಯಾ ಅಂತ ಹೇಳಿದಾಗ, ಏನೋ ಆಗ್ಬಿಡಿದೆ ನಿನಗೆ ಅಂತ ಹೇಳಿದಾಗ, ಏನೋ ಆಗಿರೋದು ನನಗಲ್ಲ ಕಣೆ, ನೀನೊಂಥರ ನನಗೆ ಬೆನ್ನಿಡ್ದಿರೋ ಬೇತಾಳ ಥರ, ನಿನ್ನಿಂದನೇ ಇವತ್ತು ನಾನು ಚೆನ್ನಾಗಿರೋ ಸಂಸಾರನ ಹಾಳು ಮಾಡ್ಕೊಂಡಿರೋದು, ನೀನು ಒಬ್ಳು ಇಲ್ಲ ಅಂದಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ, ರಾಜನ್ ಥರ ಇದ್ದೆ ನಾನು, ನಿನ್ನಿಂದ ತಿನ್ನೋದಕ್ಕೂ ಅನ್ನ ಕುಡಿಯೋದಕ್ಕೆ ನೀರು ಇಲ್ಲದೇ ಬೀದಿಗೆ ಬಿದ್ದಿರೋ ಪರಿಸ್ಥಿತಿ ಬಂದಿದೆ, ನೀನು ನನಗೆ ಅಂಟ್ಕೊಂಡಿರೋ ಶನಿ ಥರ ಅಂತ ಹೇಳಿ ಬೈದ್ಬಿಡ್ತಾನೆ. ಆಹಾ ತುಂಬ ಚೆನ್ನಾಗಿ ನಾಡ್ಕಾಡ್ತೀರಾ, ಅವಳು ಬಂದು ಬೈತಾ ಇರ್ತಾಳಂತೆ, ನೀನು ನಮ್ಮನ್ನೆಲ್ಲ ಹೊಗಳ್ತಾ ಇರ್ತೀಯಂತೆ, ಇದನ್ನೆಲ್ಲ ನಂಬ್ಕೊಂಡು ನಾವು ನಿಮ್ಮನ್ನು ಒಳಗಡೆ ಸೇರಿಸ್ಕೊಂಡ್ಬಿಡ್ತೀವಂತೆ, ಇದನ್ನೆಲ್ಲ ನಂಬ್ಕೊಳ್ಳೋದಕ್ಕೆ ನಾವು ಹಳೆಯ ಕಾಲದ ಕುಸುಮ ಇದ್ಲಲ್ಲ ನಿಮ್ಮಮ್ಮ ಅವಳು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ, ಆವತ್ತು ನೀನು ನಮಗೆಲ್ರಿಗೂ ಎಷ್ಟು ಅವಮಾನ ಮಾಡಿ ಮನೆಯಿಂದ ಆಚೆ ಕಳಿಸ್ಬಿಟ್ಟು ನಮ್ಮನ್ನೆಲ್ಲ ಬೀದಿಗೆ ತಳ್ಳಿದ್ಯಾ ಅಂತ ನಾವು ತುಂಬ ಚೆನ್ನಾಗಿ ನೋಡಿದ್ದೀವಪ್ಪ, ಇನ್ನು ಮುಂದೆ ನಾವು ನಿನ್ನ ಈ ಒಳ್ಳೆ ನಾಟಕಕ್ಕೆ ಯಾರೂ ಏನೂ ಉಪ್ಪು ಸೊಪ್ಪು ಹಾಕೋದಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಡ್ತೀರಾ ಸರ್ ಅಂತ ಹೇಳ್ತಾ ಇರ್ತಾರೆ. ಆಗ ತಾಂಡವ್ ನಿನಗೆ ನಿಜವಾಗ್ಲೂ ಭಾಗ್ಯ ಮೇಲೆ ಪ್ರೀತಿ ಇದೆಯಾ, ಅಪ್ಪ ಹೌದಪ್ಪ ನನಗೆ ಭಾಗ್ಯ ಮೇಲೆ ತುಂಬಾ ಪ್ರೀತಿ ಇದೆ, ನಾನು ಬದಲಾಗಿದ್ದೀನಪ್ಪ, ಹೌದು ತಾತ ಅಪ್ಪ ತುಂಬ ಬದಲಾಗಿದ್ದಾರೆ, ಅವ್ರು ತುಂಬ ಚೇಂಜ್ ಆಗಿದ್ದಾರೆ, ಅವ್ರು ನಮ್ಮ ಜೊತೆನೇ ಇರಬೇಕು ಅಂತ ಬಯಸ್ತಾ ಇದ್ದಾರೆ, ಪ್ಲೀಸ್ ತಾತ ಎಲ್ಲರೂ ಕ್ಷಮಿಸೋದಕ್ಕೆ ಹೇಳಿ ನಾವು ಮನೆ ಒಳಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿದಾಗ, ತಾಂಡವ್ ನಿನಗೆ ಹಾಗೇನಾದರೂ ಭಾಗ್ಯ ಮೇಲೆ ಪ್ರೀತಿ ಇತ್ತು ಅಂತಂದರೆ ದಯವಿಟ್ಟು ಇಲ್ಲಿಂದ ಹೊರಟೋಗು, ಯಾಕಂದರೆ ಇಲ್ಲಿರೋರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಮಾನ ಮರ್ಯಾದೆ ಜೊತೆಗೆ ಭಾಗ್ಯನ ಮರ್ಯಾದೆನೂ ಹೋಗ್ಬಿಡುತ್ತೆ ಅಂತ ಹೇಳಿದಾಗ, ಬಿಕ್ಯಮ್ಮ ಏನಾಗ್ತಾ ಇದೆ ಇಲ್ಲಿ, ನೀವು ನಿಮ್ಮ ಹಠ ಮಾಡಿಕೊಂಡು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ನಾಳೆಯಿಂದ ಈ ಬೀದಿನಲ್ಲಿ ನಾವು ತಲೆ ಇಟ್ಕೊಂಡು ಓಡಾಡೋದಕ್ಕಾಗುತ್ತಾ, ದಯವಿಟ್ಟು ಅವ್ರನ್ನ ಮನೆಯಿಂದ ಒಳಗಡೆ ಕರೀರಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಅವ್ರು ಏನು ಮಾತಾಡದೆ ಸುಮ್ಮನೆ ನಿಂತ್ಕೋತಾರೆ. ಏನೋ ಇವನ್ನ ಮನೆ ಒಳಗಡೆ ಕರಿಬೇಕಾ, ಯಾಕೆ ಇವಾಗ ನಮ್ಮ ಮರ್ಯಾದೆ ಏನಿದೆ ಅಂತ ಮಾಡ್ಕೊಂಡಿದ್ದೀರಾ, ಎಲ್ಲನೂ ಕಳೆದು ನಮ್ಮನ್ನೆಲ್ಲ ಬಿಟ್ಟೋಗಿರೋದು ಇವನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಬಿಕ್ಯಮ್ಮ ಬೇಡ, ಇದು ನಮ್ಮ ಮನೆ ಸಂಸಾರದ ವಿಚಾರ, ಅದು ಏನೇ ಇತ್ತು ಅಂತಂದ್ರೂ ಕೂಡ ನಾವು ಮನೆ ಒಳಗಡೆ ಕುತ್ಕೊಂಡು ಮಾತಾಡೋಣ, ದಯವಿಟ್ಟು ಅವನು ಮನೆ ಒಳಗಡೆ ಕರೀರಿ, ಸಾಧ್ಯನೇ ಇಲ್ಲ ಸುನಂದ, ಅವನು ನಮ್ಮ ಮನೆ ಒಳಗಡೆ ಬರ್ಕೂಡ್ದು, ಅವನಾಗೇನಾದರೂ ಮನೆ ಒಳಗಡೆ ಬಂತು ಅಂತಂದರೆ ಇದ್ದಿದ್ದು ಈಗಲೇ ಹೆಜ್ಜೆ ಕಿತ್ತಿಟ್ಟು ಮನೆಯಿಂದ ಹೋಗ್ತಾ ಇರ್ತೀನಿ ನಾನಂತೂ ಇವನು ಇರೋ ಜಾಗದಲ್ಲಿ ಇರೋದಿಲ್ಲ ಅಂತ ಹೇಳಿದಾಗ, ಏಯ್ ಮೊದಲು ನಾವು ಹೊರಟೋಗು ಅಂತ ಹೇಳ್ತಾರೆ. ಹಾಗಿದ್ರೆ ನಾನು ನಮ್ಮ ಪಪ್ಪ ಎಲ್ಲಿರ್ತಾರೆ ಅವ್ರ ಜೊತೆನೇ ಇರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ತನ್ವಿ ಹಾಗೆಲ್ಲ ಹಠ ಮಾಡಬೇಡ, ಇವಾಗಲೇ ನನ್ನಿಂದ ನಿಮ್ಗೆಲ್ರಿಗೂ ಆಗಿರೋ ಅವಮಾನ ನೋವು ನಷ್ಟ ಎಲ್ಲ ಸಾಕು, ಮತ್ತು ನೀನಿನ್ನೂ ಹಠ ಮಾಡಿ ನಿಮ್ಮ ಅಮ್ಮಂಗೆ ಬೇಜಾರು ಮಾಡಬೇಡ, ಹಬ್ಬಬ್ಬಬ್ಬ ಭಲೇ ಚೆನ್ನಾಗಿ ನಾಟಕ ಮಾಡ್ತೀಯ, ನಿನ್ನಂತ ನಾಟಕ ಮಾಡೋರನ್ನ ನಾನು ಇಡೀ ಪ್ರಪಂಚದಲ್ಲಿ ನೋಡಲೇ ಇಲ್ಲ, ನನ್ನ ಹೊಟ್ಟೆ ಹುಟ್ಟಿರೋ ಮಗನ ನೀನು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಜ್ಜಿ ಸ್ವಲ್ಪ ಸುಮ್ಮನೆ ಇರ್ತೀರಾ, ಪಾಪ ತುಂಬ ಬದಲಾಗಿದ್ದಾರೆ, ಅವ್ರು ನಮ್ಮ ಜೊತೆನೇ ಇರಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ, ಅಷ್ಟೆಲ್ಲ ಇಲ್ಲ ಅಂದಿದ್ರೆ ಇವ್ರು ಇಡೀ ರಾತ್ರಿ ಚಳಿಲೆಲ್ಲ ನಡ್ಕೊಂಡು ಇಲ್ಲೇ ಯಾಕಿರಬೇಕಾಗಿತ್ತು, 2 ದಿನದಿಂದ ಊಟ ಏನು ಮಾಡಿಲ್ಲ, ಉಪವಾಸ ಎಲ್ಲ ಮಾಡ್ತಾ ಇದ್ದಾರೆ, ಯಾಕಿರಬೇಕಾಗಿತ್ತು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಅವ್ರು ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಆಗ ಪ್ಲೀಸ್ ಅಮ್ಮ ನೀನಾದ್ರೂ ಒಂದೇ ಒಂದು ಸಲ ಪಪ್ಪನ ಕ್ಷಮಿಸಿದ್ದೀನಿ ಅಂತ ಹೇಳಿಬಿಟ್ಟು ಮನೆ ಒಳಗಡೆ ಕರಿಯಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನೋ ಮನೆ ಒಳಗಡೆ ಕರಿಬೇಕಾ, ಅದೆಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳಿ ಕುಸುಮ ಹೇಳ್ತಾ ಇರ್ತಾಳೆ. ಸುನಂದ ತನ್ವಿ ಇವಾಗ ಚೆನ್ನಾಗೇ ಮಾತಾಡ್ತಾ ಇದ್ದಾಳೆ, ಹೀಗೆ ಮಾತಾಡಿದ್ರೆ ಮಾತ್ರ ತಾಂಡವ್ ಮನೆ ಒಳಗಡೆ ಬರೋದಕ್ಕೆ ಸಾಧ್ಯ ಆಗೋದು ಅಂತ ಹೇಳಿದಾಗ, ಹಾಗಿದ್ರೆ ಸರಿ, ಪಪ್ಪ ಎಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ, ತನ್ವಿ ಹಾಗೆಲ್ಲ ಹಠ ಮಾಡಬೇಡ, ನನ್ನಿಂದ ನಿಮ್ಮ ಅಮ್ಮಗೆ ಅವಮಾನ ಆಗೋದು ಬೇಕಾಗಿಲ್ಲ, ನಾನು ಹೊಡ್ತೀನಿ, ನೀನು ಇಲ್ಲಿರು ಮಗಳೇ ಅಂತ ಹೇಳಿದಾಗ, ಇಲ್ಲ ಪಪ್ಪ ಅದು ಹೇಗೆ ನಿಮ್ಮನ್ನು ಬಿಟ್ಟು ನಾನು ಇರ್ತೀನಿ,
ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನಿಂದ ನಿಮ್ಮ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿದಾಗ, ಇಲ್ಲೇ ಪಾಪ ನಾನು ನೀವು ಎಲ್ಲಿರ್ತೀರೋ ಅಲ್ಲೇ ಇರ್ತೀನಿ, ಅಮ್ಮನ ಜೊತೆ ಎಲ್ಲರೂ ಇದ್ದಾರೆ, ಆದರೆ ನಿಮ್ಮ ಜೊತೆ ಯಾರೂ ಇಲ್ಲ, ನೀವು ಬದಲಾಗಿ ನಮ್ಮ ಜೊತೆ ಬದುಕೋದಕ್ಕೆ ಅಂತ ಹೇಳಿ ಬಂದಿದ್ದೀರಾ, ಮತ್ತೆ ನಿಮ್ಗೆ ಈ ರೀತಿ ಸಮಸ್ಯೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಪಾಪ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಏನಾಗಿದೆ ನಿನಗೆ, ಮನೆ ಹಾಳ, ನನ್ನ ಮೊಮ್ಮಗಳನ್ನೂ ನಿನ್ನ ನಾಟಕಕ್ಕೆ ಬಲಿ ಕೊಟ್ಬಿಟ್ಟೆ ಅಲ್ವಾ, ಅವಳನ್ನು ಬದಲಾಯಿಸ್ಬಿಟ್ಟಿದೆಯಾ ಅಲ್ವಾ ಅಂತ ಹೇಳಿದಾಗ, ಅಮ್ಮ ಇಲ್ಲಮ್ಮ ತನ್ವಿ, ಬೇಡ ತನ್ವಿ, ನೀನು ಅಪ್ಪ ಅಮ್ಮನ ಜೊತೆನೇ ಇರು, ನೀನು ಅಜ್ಜಿ ತಾತ ಇದ್ದಾರಲ್ವಾ, ಅಮ್ಮ ಇದ್ದಾಳಲ್ವಾ, ನಾನು ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿದಾಗ, ನೀವು ಎಲ್ಲಿರ್ತೀರ ಪಾಪ, ಎಲ್ಲೋ ಒಂದು, ನಾನು ಬಯಸಿ ಬಂದಿದ್ದು ಭಾಗ್ಯನ ಕ್ಷಮೆ ಮಾತ್ರ, ಅದು ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಕೇಳ್ತಾ ಇರ್ತಾನೆ. ನೀನು ನಾಟಕ ಏನು ಬೇಕಾಗಿಲ್ಲ ತನ್ವಿ, ಮನೆಯಿಂದ ಒಳಗಡೆ ನಡಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇಲ್ಲ ಅಜ್ಜಿ, ನಾನು ಆ ಪಪ್ಪನ ಜೊತೆನೇ ಇರ್ತೀನಿ, ಪಪ್ಪ ಎಲ್ಲಿರ್ತಾರೋ ಅಲ್ಲಿ ನಾನು ಇರ್ತೀನಿ ಅಂತ ಹೇಳಿದಾಗ, ತಾಂಡವ್ ಇವ್ರು ಬರೀ ನಾಟಕ ಆಡ್ತಾ ಇದ್ದಾರೆ, ಬಾರೋ ನೀನು, ಬಿಡಿ ಆಂಟಿ, ಇದೆಲ್ಲ ಆಗ್ತಾ ಇರೋದು ನಿಮ್ಮಿಂದನೇ, ನಮ್ಮ ಪರಿಸ್ಥಿತಿ, ನಮ್ಮ ಫ್ಯಾಮಿಲಿ ಪರಿಸ್ಥಿತಿ ಈ ರೀತಿ ಆಗೋದಕ್ಕೆ ಕಾರಣನೇ ನೀವು ಒಬ್ಬರೇ ಒಬ್ಬರು ನಮ್ಮ ಪಪ್ಪನ ಜೀವನದಲ್ಲಿ ಬಂದಿಲ್ಲ ಅಂತ ಅಂದಿದ್ರೆ ಇವತ್ತು ನಮ್ಗೆ ಯಾರಿಗೂ ಕೂಡ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಇದಕ್ಕೆಲ್ಲ ಕಾರಣ ಆಗಿರೋದು ನೀವು, ನಿಮ್ಮಿಂದನೇ ಇಷ್ಟೆಲ್ಲ ಆಗಿರೋದು ಅಂತ ಹೇಳಿದಾಗ, ಸುಮ್ಮನೆ ಅತಿಯಾಗಿ ಮಾತಾಡ್ತಾ ಇದ್ರೆ ಹಲ್ಲುದ್ರಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಶ್ರೇಷ್ಠ, ನನ್ನ ಮಗಳು ವಿಚಾರಕ್ಕೆ ಬಂತು ಅಂತಂದರೆ ಆಗಲೇ ಒಂದ್ಸಲ ಕೆನ್ನೆಗೆ ಬಿದ್ದಿದೆ, ಮತ್ತೆ ಓಡಿಸ್ಕೊಳ್ಳೋ ಪರಿಸ್ಥಿತಿ ಮಾಡಬೇಡ, ಹೊರ್ಟೋಗಿಲ್ಲಿಂದ ಅಂತ ಹೇಳಿದಾಗ, ಇಲ್ಲ ಕಣೋ, ಅದು ಹೇಗೆ ಹೋಗ್ತೀಯ ಅಂತ ನಾನು ನೋಡ್ಬಿಡ್ತೀನಿ, ಇವತ್ತೇನಾದ್ರೂ ಅವಳು ಏನಾದ್ರೂ ಇಲ್ಲೇ ಉಳ್ಕೊಂಡ್ಬಿಟ್ರೆ ನಾನು ಇಡೀ ಜೀವನದಲ್ಲಿ ನಾನು ಒಬ್ಬಂಟಿಯಾಗಿರ್ತೀನಿ, ಇವನ್ನ ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ ನಾನು ಬಿಡಬಾರ್ದು. ತಾಂಡವ್ ನಿಮಗೆಲ್ಲ ನಾಚಿಕೆ ಆಗೋದಿಲ್ವ, ನನ್ನ ಗಂಡನ ಈ ಥರ ಎಲ್ಲ ಕರ್ಕೊಂಡು ಬಂದು ಅವಮಾನ ಮಾಡ್ತಾ ಇದ್ದಿರಲ್ಲ, ಡೈವರ್ಸ್ ಎಲ್ಲ ಆಗಿದೆ ಅಂದಮೇಲೆ ಇವನನ್ನು ಯಾಕೆ ಇಲ್ಲಿಗೆ ಬರ್ಸ್ಕೋಬೇಕು ಅಂತ ಹೇಳಿದಾಗ, ಅಮ್ಮ ತಾಯಿ, ನಿನ್ನ ಗಂಡನ ನಾವಿಲ್ಲಿ ಯಾರೂ ಕರ್ಸಿಲ್ಲಮ್ಮ, ಅವನೇ ಬಂದಿದ್ದಾನೆ, ಮೊದಲು ಕರ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಯಾರು ಒಪ್ಕೊಳ್ಳೋದಿಲ್ಲ. ಇಷ್ಟೆಲ್ಲ ಅವಮಾನ ಆಗ್ತಾ ಇದ್ರು ಇನ್ನೂ ನಿನಗೆ ಸಮಾಧಾನ ಆಗಿಲ್ಲ ಅಲ್ವೇನಪ್ಪ ಅಂತ ಹೇಳ್ತಾ ಇರ್ತಾರೆ. ಆಗ ಇಲ್ಲಮ್ಮ ತನ್ವಿ, ಹಠ ಮಾಡಿಬಿಡ ತನ್ವಿ, ಅವರೆಲ್ಲರಿಗೂ ಕೂಡ ಬೇಜಾರಾಗುತ್ತೆ, ದಯವಿಟ್ಟು ನೀನು ಇಲ್ಲಿಂದ ಒಳಗಡೆ ಹೋಗು ಅಂತ ಹೇಳಿದಾಗ, ಇಲ್ಲ ಪಾಪ ನೀವಿಲ್ಲದೆ ನಾನು ಹೋಗೋದಿಲ್ಲ ಅಂತ ಹೇಳ್ತಾಳೆ. ತನ್ವಿ, ಈ ಹಠ ಮಾಡಬೇಡ, ನಾನು ಎಲ್ಲೋ ಒಂದು ಕಡೆ ಇರ್ತೀನಿ, ನಾನು ಬಯಸಿದ್ದು ಭಾಗ್ಯ ಕ್ಷಮೆ ಮಾತ್ರ, ಅದನ್ನು ಪಡ್ಕೊಳ್ಳೋದಕ್ಕೆ ನಾನು ಅಷ್ಟು ಸಣ್ಣ ತಪ್ಪು ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಪಾಪ ಪ್ಲೀಸ್ ಪಾಪ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ತನ್ವಿ, ಹಠ ಮಾಡಬೇಡ ಪ್ಲೀಸ್, ನನಗೋಸ್ಕರ ಹಠ ಮಾಡಬೇಡ ಅಂತ ಹೇಳ್ಬಿಟ್ಟು ಅವಳ ಕೈಯನ್ನು ಬಿಡಿಸ್ಬಿಟ್ಟು ಆ ಕಡೆ ಹೋಗೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಈ ಕಡೆ ಕಿಶನ್ಗೆ ಪೂಜಾ, ಯಾಕೋ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತಿದ್ಯಾ, ಏನಾಯಿತು, ಏನೇ ಆಗ್ತಾ ಇದೆ ಹೇಳು, ಏನು ಸಮಸ್ಯೆ, ಅದಿಬ್ಬರು ಲವ್ ಮಾಡ್ತಾ ಇರೋ ಹುಡುಗಿ ಮನೆಯಲ್ಲಿ ಏನಾದರೂ ಸಮಸ್ಯೆನಾ ಅಂತ ಹೇಳಿದಾಗ, ಹೇಗೆ ಹೇಳೋದು ಇವಳಿಗೆ, ಇವಳು ಏನಾದ್ರೂ ಅವ್ರ ಅಕ್ಕನ ಮೇಲೆ ಬೇಜಾರು ಮಾಡ್ಕೊಂಡ್ಬಿಟ್ರೆ ಬೇರೆ ಥರ ಹೇಳೋಣ ಅಂತ ಹೇಳಿ, ಪೂಜಾ, ನಾನು ಆದಿಬ್ರೋ ಬಗ್ಗೆ ಮಾತಾಡ್ತಾ ಇರೋದು ಯೋಚನೆ ಮಾಡ್ತಾ ಇರಲಿಲ್ಲ, ನಾನು ಫ್ರೆಂಡ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಕಣೆ, ನಿನ್ನ ಫ್ರೆಂಡ್ ಬಗ್ಗೆ ನಾ ಏನು ಅಂತ ಹೇಳಿದಾಗ, ನನ್ನ ಫ್ರೆಂಡ್ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಾನೆ, ಅದು ಕಾಮನ್ ಅಲ್ವಾ, ಅದೇ ಅವ್ನು ಲವ್ ಮಾಡ್ತಾ ಇರೋದು ಒಂದು ಮದುವೆ ಆಗಿರೋ ಹೆಂಗಸನ್ನ ಅಂತ ಹೇಳಿದಾಗ, ಹೌದು ಕಣೆ, ಅವಳಿಗೆ ಇಬ್ಬರು ಮಕ್ಕಳಿದ್ದಾರ ಗಂಡ ಅಂತ ಹೇಳಿದಾಗ, ಅವನು ಅವ್ರ ಅಪ್ಪ ಅಮ್ಮ ಮಕ್ಕಳು ಹೆಂಡತಿ ಎಲ್ಲರನ್ನೂ ಕೂಡ ನೋಡ್ಕೊಳ್ಳೋದಕ್ಕಾಗ್ದೇನೆ ಬಿಟ್ಟೋಗಿದ್ದಾನೆ ಅಂತ ಹೇಳಿದಾಗ, ಹೌದಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹೌದು ಕಣೆ, ಇವಾಗ 2 ಮಕ್ಕಳನ್ನ ಅವ್ರ ಅಪ್ಪ ಅಮ್ಮನ ಎಲ್ಲರನ್ನೂ ಕೂಡ ಅವರೇ ನೋಡ್ಕೋತಾ ಇರೋದು. ಹೌದಾ, ಮಕ್ಕಳಿಗೆ ಎಷ್ಟು ವಯಸ್ಸು ಅಂತ ಹೇಳಿದಾಗ, ಒಂದು PUC ಆಗ್ತಾ ಇದೆ ಅನಿಸುತ್ತೆ, ಇನ್ನೊಂದು 7th 8th ಅಂತ ಹೇಳಿದಾಗ, ಅವ್ಳಿಗೆ ಅವ್ರ ಅಕ್ಕನೇ ನೆನಪಾಗ್ಬಿಡುತ್ತೆ. ನನ್ನ ಕುಟುಂಬ ಚೆನ್ನಾಗಿರುತ್ತೆ ಅಂದರೆ ನಾನು ಈ ಕೆಲಸ ಮಾಡೇ ಮಾಡ್ತೀನಿ ಅಂತ ಹೇಳಿದೆಲ್ಲ ನೆನಪಿಸ್ಕೊಂಡು ಬೇಜಾರು ಮಾಡ್ಕೊತಾ ಇರ್ತಾಳೆ. ಅದಕ್ಕೆ ಏನನ್ಸುತ್ತೆ ಪೂಜಾ ನಿನಗೆ ಈ ಮದುವೆ ಬಗ್ಗೆ, ಲವ್ ಬಗ್ಗೆ, ಈ ಮದುವೆ ಆದರೆ ಅವರಿಬ್ರಿಗೂ ಸಮಾಜದಲ್ಲಿ ಏನು ಬೆಲೆ ಸಿಗುತ್ತೆ, ಸಮಾಜನ ಹಚ್ಚಿ ಎಂಥ ಸಮಾಜನೋ, ಕೂತ್ರು ಮಾತಾಡುತ್ತೆ, ನಿಂತರೂ ಮಾತಾಡುತ್ತೆ. ಯಾವತ್ತೂ ಕೂಡ ಒಂದು ಹೆಣ್ಣಿಗಾಗಲಿ ಗಂಡಿಗಾಗಲಿ ಸಾಂಗತ್ಯ ಅನ್ನೋದು ಮುಖ್ಯ ಕಣೋ. ಪ್ರೀತಿ ಅಂದರೆ ಅದು ಪ್ರೀತಿ ಆಗಿರೋದಿಲ್ಲ, ಸ್ನೇಹ, ಪ್ರೀತಿ, ಬಾಂಧವ್ಯ, ಸಂಬಂಧ ಎಲ್ಲ ಆಗಿರುತ್ತೆ. ಯಾಕಂದರೆ ಇವಾಗ ವಯಸ್ಸಿರುತ್ತೆ, ನಾವು ಹೇಗೆ ಬೇಕೋ ಹಾಗೆ ಇರ್ತೀವಿ, ಮಕ್ಕಳು ಮುಖ ಎಲ್ಲ ನೋಡ್ಕೊಂಡಿರ್ತೀವಿ. ಆದರೆ ವಯಸ್ಸಾಗ್ತಾ ಮಗಳಿಗೆ ಮದುವೆ ಆದರೆ ಗಂಡನ ಮನೆಗೆ ಹೋಗ್ತಾನೆ, ಮಗನ ಮದುವೆ ಆದರೆ ಹೆಂಡತಿ ಜೊತೆ ಬೇರೆ ಮನೆ ಮಾಡ್ಕೊಂಡಿರ್ತಾನೆ. ಆದರೆ ಒಂಟಿ ಆಗೋದು ಹೆಣ್ಣು ಜೀವ ಅಥವಾ ಗಂಡು ಜೀವ, ಅವ್ರಿಗೊಂದು ಸಾಂಗತ್ಯ ಬೇಕೇ ಬೇಕಾಗುತ್ತಲ್ವ. ನನ್ನ ಅಭಿಪ್ರಾಯದ ಪ್ರಕಾರ ಅವರು ಮದುವೆ ಆಗಿ ಜೀವನನ ಖುಷಿಯಾಗಿ ನಡ್ಸ್ಕೊಂಡು ಹೋಗೋದೇ ಮುಖ್ಯ ಅಂತ ಹೇಳಿದಾಗ, ಅಂತೂ ಪೂಜನ್ ಬಾಯಲ್ಲಿ ಇಂಥ ಜೀವನದ ಬಗ್ಗೆ ಮಾತು ಬಂತಲ್ವ, ನನಗೇನು ಓವರ್ ಕಾನ್ಫಿಡೆನ್ಸ್ ಸಿಕ್ತಂಗೆ, ಹೇಗಾದರೂ ಮಾಡಿ ಭಾಗ್ಯಕ್ಕೆ ನಾನು ಮದುವೆಗೆ ಒಪ್ಪಿಸ್ಬಿಡ್ತೀನಿ ಅಂತ ಹೇಳಿ ಫುಲ್ ಖುಷಿಯಿಂದ ಹೋಗ್ತಾನೆ. ಇವನೇನೇನು ಇಷ್ಟೊಂದು ಖುಷಿ ಪಡ್ತಾ ಇದ್ದಾನೆ. ನಾನು ಕೇಳಿದ್ದು ಆದಿಬ್ರು ಮದುವೆ ವಿಚಾರದ ಬಗ್ಗೆ, ಆದರೆ ಇವನು ಮಾತಾಡಿದ್ದು ಇವ್ನ ಫ್ರೆಂಡ್ ಮದುವೆ ವಿಚಾರ. ಏನಪ್ಪ ಏನೇನು ವಿಚಿತ್ರವಾಗಿ ಮಾತಾಡ್ತಾನೆ ಅಂತ ಹೇಳಿ ಅವಳು ಕೂಡ ಹಾಗೆ ನಿಂತ್ಕೊಂಡ್ಬಿಡ್ತಾಳೆ. ಈ ಕಡೆ ತಾಂಡವ್ ಹೋಗ್ತಾ ಇರ್ತಾನೆ. ಅದೇ ಟೈಮಿಗೆ ಅಮ್ಮ ಪ್ಲೀಸ್ ಅಮ್ಮ, ಪಪ್ಪನ ತಡಿಯಮ್ಮ, ಇಲ್ಲ ನಾನು ಹೋಗ್ತೀನಮ್ಮ ಅಂತ ಹೇಳಿದಾಗ, ತನ್ವಿ ಅಂತ ಹೇಳಿ ಅವಳು ಕೈ ಹಿಡ್ಕೊಂಡಿರ್ತಾಳೆ. ಅಮ್ಮ ಪ್ಲೀಸ್ ಅಮ್ಮ, ಪಪ್ಪ ಬೇಕು ಅಮ್ಮ, ನನಗೆ ನೀನು ಪಪ್ಪ ನಾವೆಲ್ಲರೂ ಕೂಡ ಜೊತೆಗಿರೋದೇ ಇಷ್ಟ ಅಮ್ಮ, ಪ್ಲೀಸ್ ಅಮ್ಮ ತಡಿಯಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಕೈ ಹಿಡ್ಕೊಂಡಿರೋದನ್ನ ಭಾಗ್ಯ ಬಿಟ್ಬಿಡ್ತಾಳೆ. ಅಮ್ಮ ಅಂತ ಹೇಳಿದಾಗ, ನೋಡು ತನ್ವಿ, ನಿನಗೋಸ್ಕರ ಹೇಳ್ತಾ ಇದ್ದೀನಿ, ನಿನಗೋಸ್ಕರ ಮಾತ್ರ, ನಿಮ್ಮ ಪಪ್ಪನ ಮನೆ ಒಳಗಡೆ ಬರೋದು ಕೇಳು ಅಂತ ಹೇಳಿ ಹೇಳ್ತಾರೆ. ಅವನಿಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಹಾಗೆ ವಾಪಸ್ ನಿಂತ್ಕೊಂಡು ತಿರ್ಕೊಂಡು ನೋಡ್ತಾ ಇರ್ತಾನೆ. ಶ್ರೇಷ್ಠಗೂ ಕೂಡ ಶಾಕ್ ಆಗಿರುತ್ತೆ. ಮನೆಯವರೆಲ್ಲರೂ ಕೂಡ ಕೋಪ ಮಾಡ್ಕೊತಾ ಇರ್ತಾರೆ. ಸುನಂದ ಮಾತ್ರ ಖುಷಿ ಪಡ್ತಾ ಇರ್ತಾಳೆ. ಆಗ
ಅಮ್ಮ ಏನಮ್ಮ ಹೇಳ್ತಾ ಇದೆಯಾ? ಹೌದು, ನಾನು ನಿನ್ನ ಮುಖ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ನಿನ್ನ ಕಣ್ಣೀರನ್ನು ನನ್ನ ಕೈಯಲ್ಲಿ ನೋಡೋದಕ್ಕಾಗ್ತಾ ಇಲ್ಲ. ನನ್ನ ಮಗಳು ಕಣ್ಣೀರು ನಿಲ್ಲಬೇಕು ಅಂತಂದರೆ ಅವ್ಳಿಗೆ ಏನು ಬೇಕು ಅದನ್ನು ನಾನು ಮಾಡ್ತೀನಿ. ನಿಮ್ಮ ಪಪ್ಪನ ನಿನಗೋಸ್ಕರ ಕರಿತಾ ಇದ್ದೀನಿ, ಮನೆ ಒಳಗಡೆ ಬರೋದಕ್ಕೆ ಹೇಳು ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಆದಿ ಕೂಡ ಬಂದು ನಿಂತ್ಕೊಂಡ್ಬಿಡ್ತಾನೆ. ಎಲ್ರಿಗೂ ಕೂಡ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ನೋಡಿದ್ರೆ ಮುಂದಿನ ವೀಡಿಯೋದಲ್ಲಿ ಇಷ್ಟ ಓಹೋ ಎಲ್ಲರೂ ಕೂಡ ಫ್ಯಾಮಿಲಿ ಡ್ರಾಮಾ ಮಾಡಿಕೊಂಡು ನಾನೊಬ್ಬಳನ್ನ ಒಂಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನನ್ನ ಗಂಡನ ಅದು ಹೇಗೆ ನಿಮ್ಮ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ ನಾನು ನೋಡ್ತೀನಿ. ತಾಂಡವ್, ಮರ್ಯಾದೆಯಿಂದ ನನ್ನ ಜೊತೆ ಬಾ. ಬರಲ್ಲ ಕಣೆ, ಹೋಗಿ ಎಲ್ಲಿಂದ. ನನ್ನ ಜೀವನ ಹಾಳಾಗೋದಕ್ಕೆ ಕಾರಣನೇ ನೀನು, ನಮ್ಮ ಮನೆಯವ್ರಿಗೆಲ್ರಿಗೂ ಇಂಥ ತೊಂದರೆ ಕೊಡೋದಕ್ಕೆ ಕಾರಣನೇ ನೀನು. ನಾನು ಬರಲ್ಲ ಅಂತ ಹೇಳಿದಾಗ, ಹೇಗೆ ಬರಲ್ಲ ನಾನು ನೋಡ್ತೀನಿ. ನೀನೇನಾದರೂ ಈ ಮನೆ ಒಳಗಡೆ ಹೋಗಬೇಕು ಅಂತಂದರೆ ನನ್ನ ಹೆಣೆ ದಾಟ್ಕೊಂಡೇ ಹೋಗಬೇಕು ಅಂತ ಹೇಳಿ ನಿಂತ್ಕೊಂಡಿರ್ತಾಳೆ. ಅಷ್ಟಲ್ಲಿ ಸುನಂದ ಬಂದು ನಡಿಯ ಮನೆ ಹಾಳಿ ಮನೆಯಿಂದ ಆಚೆ ಅಂತ ಹೇಳಿ ತಳ್ಳಿಬಿಡ್ತಾಳೆ. ಈಗ ಮರ್ಯಾದೆ ಚೆನ್ನಾಗಿ ಸಿಕ್ತಲ್ವ ನಿಮಗೆ, ಇದಕ್ಕೆಲ್ಲ ನಮ್ಮ ಸುನಂದ ಅಜ್ಜಿನ ಸರಿ ನಿನಗೆ ಅಂತ ಹೇಳಿ ಅಲ್ಲಿಂದ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆದಿ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಸುನಂದ ಕುಸುಮ ಆದಿನ ನೋಡ್ಬಿಡ್ತಾಳೆ. ಫುಲ್ ಶಾಕ್ ಆಗಿಬಿಡ್ತಾಳೆ ಇವ್ರ ಮನೆ ಒಳಗಡೆ ಕರ್ಕೊಂಡು ಹೋಗಿರೋದನ್ನು ನೋಡಿ. ಹಾಗೆ ಭಾಗ್ಯ ಕೂಡ ಆದಿನ ನೋಡಿ ಹಾಗೆ ಶಾಕಲ್ಲಿ ನಿಂತಿರ್ತಾಳೆ. ಇದಿಷ್ಟು ಸೋಮವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.